ಮನಿ ಹೋಲ್ ಹ್ಞೂ ರೀ ಇಲ್ಲಿ ರಾಜ್ ಕೋಚಿಂಗ್ ಯಾಕ ರಾಜ್ ಕೋಚಿಂಗ್ ಉಳಿಲಿ ಬೆಳಿಲಿ. ನೀವ್ ಏನು ಚಿಂತೆ ಮಾಡ್ಬೇಡ್ರಿ, ಏನೂ ಆಲಿಕ್ರ ಲಾಸ್ಟಿಗೆ ನಾನೇ ದತ್ತಕ್ ತೋತೀನಿ ಆಯ್ತಾ. ನೋಡ್ ಎಲ್ಲಾರು ಕೂಡಿ ಅಗ್ದಿ ಅನ್ನೋ ಹೊಲ್ದಾಗ ಕೃಷಿ ಮಾಡ್ಕೊತ ಇರೋನ್ ಮತ್ತೇನ್ ಮಾಡೋದು ಹೇಳ. ಎಲ್ಲರೂ ದೊಡ್ಡ ದೊಡ್ಡ ಅಧಿಕಾರಿ ಆಗುವ ಲಕ್ಷಣಗಳದಾವ. ಈಗ ಸರ್ಕಾರದವರು ಏನಾದ್ರು ಕರಿತೀನಿ ಅಲ್ಲಕತ್ತಾರ, ಅವ್ರಿಗೂ ವಿದ್ಯಾರ್ಥಿಗಳು ಡೆಡ್ ಲೈನ್ ಕೊಟ್ಟಾರ. ಹೌದ್ರೆ ಇಲ್ಲ, ಈ ಸಲ ಸ್ವಲ್ಪ ಅವ್ರಿಗೂ ಎಲ್ಲೋ ಒಂದು ಕಡೆಗೆ ಸರ್ಕಾರದವ್ರಿಗೂ ಮುಜುಗುರ ಆಗ್ಯದ. ಹೌದ್ರೆ ಅದ್ರಾಗ ನಿನ್ನೆ ಏನದಂದ್ರ ಟಿವಿಯಾಗ ಕೂತ್ ಒಬ್ಬ 40,000 ಕರ್ದಿವತ್ ಸುಳ್ಳು ಹೇಳಕತ್ತಾನ. ಅವ್ರು ಆಕ್ಚುಲಿ ವಿದ್ಯಾರ್ಥಿ ಸಂಘಟನೆಯ ನಾಯಕರವರು ಎಲ್ಲಾ ಹಸಿ ಸುಳ್ಳು ಹೇಳ್ತೀನಿ ತಂದೆ ಬಿಟ್ರು. ಅಡ್ ದೊಡ್ಡ ಅವಮಾನ ಎದಕ್ ಬೇಕು ಟಿವಿಯಾಗ? ಹೌದಾ ಇಲ್ಲ? ಎಲ್ಲಾ ವಿದ್ಯಾರ್ಥಿಗಳಿಗೆ ಗೊತ್ತದ 40,000 ಅಲ್ಲ 4,000 ಬಿಟ್ಟಿಲ್ಲ. ನೋಟಿಫಿಕೇಶನ್ ಡೇಟ್ ಕೊಡೋ ಅಂದ್ರೆ ಇಲ್ಲ ತರ ಅವ್ರು. ಅದು ಯಾವ್ಯಾವ ಗೋಳೆ ಮಾಡೋಣ ಯಾರು ಗೊತ್ತ, 40,000 ಹೇಳ್ತಾರ. ಈಗ ಏನ್ ಕರೀತಾರಲ್ಲ ಇದು ಕರೆಕ್ಟ್, ಬಟ್ ಅಂದ್ರೂ ಏನೋ ಸ್ವಲ್ಪ ಡಿಲೇ ಮಾಡ್ತೀನೋ ಅನ್ನೋ ಲಕ್ಷಣಗಳೇ ಕಾಣಕತ್ತಾವ. ಅವ್ರು ಬಜೆಟ್ ಏನೇನೋ ಹೇಳಕತ್ತಾರ. ಹೌದ್ರೆ ಪ್ರಜೆಗಳಿಗೆ ನ್ಯಾಯ ಕೊಡಬೇಕು ಅಂದ್ರೆ ಯಾವ ನಿಯಮಗಳು ಅವಶ್ಯಕತೆ ಇಲ್ಲ ಸರ್ಕಾರಗಳಿಗೆ. ಅರ್ಥ ಆಯ್ತ್ರೆ? ಆಗಿನ ರಾಜ ಮಹಾರಾಜರುಗಳು ಪ್ರಜೆಗಳ ಬಗ್ಗೆ ಏನದಂದ್ರ ಒಳ್ಳೆಯ ಧೋರಣೆ ತೋರಿದ್ದಕ್ಕಾಗಿ ಅವ್ರ ಏನಾರ ನಿಯಮಾವಳಿ ಇಟ್ಕೊಂಡಿದ್ರೆ ಒಬ್ಬೊಬ್ರು 40 ವರ್ಷ ರಾಜರ ಕೆಲಸ ಮಾಡ್ಯಾರ. ಇತಿಹಾಸದೊಳಗೆ ಇವತ್ತೂ ಓದಲ್ ಕಚ್ಚಾರ ನಮಗ. ಕಾರಣ ಏನಂದ್ರೆ ಪ್ರಜೆಗಳಿಗೆ ಇಷ್ಟವಾಗುವ ರೀತಿಯೊಳಗೆ ಆಡಳಿತ ಕೊಟ್ರ ಅವರು. ಬರ್ರಿ ಇದನ್ನ ನೀವು ಆಮೇಲೆ ಬರ್ಕೋತೀರಿ.